ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಇವತ್ತು ಅಗಲಿದ್ದಾರೆ. ಅವರ ಅತ್ಯಾಪ್ತರು ಎಸ್ ಎಂ ಕೃಷ್ಣ ಅವರಿಗೆ ಇವರಂದ್ರೆ ಬಹಳಷ್ಟು ಪ್ರೀತಿ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವಂದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಬಹಳಷ್ಟು ಪ್ರೀತಿ, ಗೌರವ. ನೀವು ಕಂಡಂತಹ ಎಸ್ ಎಂ ಕೃಷ್ಣ ಅವರ ಒಂದು ವ್ಯಕ್ತಿತ್ವ. ಎಸ್ ಎಂ ಕೃಷ್ಣರವರು ವಿದೇಶದಿಂದ ಬಂದರು. ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ಹೋಗಿದ್ದರು. ಮದ್ದೂರಿನವರು. ಎಸ್ ಎಂ ಕೃಷ್ಣ ಮಲ್ಲಯ್ಯನವರ ಮಕ್ಕಳು. ಭಾಳ ಆದರ್ಶ, ಎಲ್ಲದರಲ್ಲೂ ಆದರ್ಶ. ಅವರು ಇಡೀ ದೇಶದಲ್ಲೇ ಸೌಂದರ್ಯವಾದಂಥ ರಾಜಕಾರಣಿ, ಗಾಂಭೀರ್ಯವಾದಂಥ ರಾಜಕಾರಣಿ. ವಿರೋಧ ಪಕ್ಷದಲ್ಲಿದ್ದರೂ ಆಡಳಿತ ಪಕ್ಷದವ್ರಿಗೂ ನೋವಾಗಲಿಲ್ಲ, ಆಡಳಿತ ಪಕ್ಷದಲ್ಲಿದ್ದರೂ ವಿರೋಧ ಪಕ್ಷದವ್ರಿಗೆ ನೋವಾಗಲಿಲ್ಲ. ಇಷ್ಟು ಬಾಂಧವ್ಯ. ಅವರು ವಿದೇಶದ ಬಂದ ತಕ್ಷಣ ನಾನು ಗುಬ್ಬಿ ವೀರಣ್ಣನವರ ಸಮಾರಂಭಕ್ಕೆ ಗಾಂಧಿನಗರಕ್ಕೆ ಆಹ್ವಾನ ಮಾಡಿದೆ. ಆ ಸಂದರ್ಭದಲ್ಲಿ ನಾನು, ಎಸ್ ಎಂ ಕೃಷ್ಣ, ಆನಾ ಕೃಷ್ಣರಾವ್ ಮತ್ತು ನಮ್ಮ ಗುಬ್ಬಿ ವೀರಣ್ಣವರು, ಬಶೀರ್ ಅಂತ ಈ ಭಾಗವಹಿಸಿದ ದಿನ ಇದೆಯಲ್ಲ, ಅದು 62ರಲ್ಲಿ. ಅಲ್ಲಿಂದ ಇಲ್ಲಿನವರೆಗೂ ನಮ್ಮ ಅವರ ಒಡನಾಟ ಅಗಾಧವಾಗಿ, ಅದು ಒಂದೊಂದು ವರ್ಣನೆ ಮಾಡ್ತಾಯಿದ್ದರೆ ಇನ್ನಂಥ ರಾಜಕಾರಣಿ ಇನ್ನು ಕರ್ನಾಟಕದಲ್ಲಿ ಇಲ್ಲ. ಇವತ್ತಿನ ರಾಜಕಾರಣಕ್ಕೂ ಆ ರಾಜಕಾರಣಕ್ಕೂ ಸಂಬಂಧವೇ ಇಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಮಾತನಾಡ್ತಾ ಇದ್ರು. ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷದವರ ವಾಕ್ ಸಮರ ಕೇಳ್ತಾ ಇದ್ರೆ ಏಕವಚನ ಉಪಯೋಗಿಸ್ತಾರೆ. ಒಂದಷ್ಟು ಪದ ಬಳಕೆಗಳಿಂದ ಅಸಮಾಧಾನ ಕೂಡ ಇದೆ ಸಾರ್ವಜನಿಕರಿಗೆ. ಸೊ ಅವರ ಒಂದು ಮಾತುಗಳು ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅನ್ನುವಂಥದ್ದು. ಈಗ ಯಾರ ಮಾತಿನ ಬಗ್ಗೆ ನಾವು ಈಗ ಹೇಳೋಣ ಹೇಳಿ? ಎಲ್ಲ ಕೆಟ್ಟು ಕುಲುಗಟ್ಟೋದ ರಾಜಕಾರಣ ಇವು ನಡೀತಾ ಇರೋದು. ಸ್ವಲ್ಪ ವಿಶಾಲವಾಗಿ ಬಿಚ್ಚಿ ಮಾತನಾಡಿದ್ರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾಯಮ್ಮಾಗಿ ಜೈಲಿರಬೇಕಾದವರು ಈಗಲೂ ಇದ್ದಾರೆ. ಕಾಯಮ್ಮಾಗಿ, ನಾವು ಒಂದಿಂದಲೇ ಕಾಯಮ್ಮಾಗಿ ಜೈಲಿ ಇರಬೇಕಾದವರು ಅವರು ಇವತ್ತು ನಮ್ಮ ರಾಜ್ಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆಳ್ತಾ ಇದ್ದಾರೆ. ಸುಳ್ಳು, ಮೋಸ, ಇದೊಂಥರ ಇವತ್ತು ನಡೀತಾ ಇರೋ ರಾಜಕಾರಣ ಇದೊಂದು ದರೋಡೆ, ಅನ್ಯಾಯ. ಇಂಥ ರಾಜಕಾರಣ ಮುಂದುವರೆದ್ರೆ, ಇಂಥವರೇ ಅಧಿಕಾರಕ್ಕೆ ಬಂದರೆ ಭಾಳ ಅತ್ಯಂತ ಘೋರ ಈ ರಾಜ್ಯಕ್ಕೆ. ಎಂಥ ರಾಜ್ಯ, ಎಂಥ ಅದ್ಭುತವಾದ ರಾಜ್ಯ. ಏನು ಈ ರಾಜ್ಯಕ್ಕೆ ಏನು ಇತಿಹಾಸ ಇದೆ. ರಾಷ್ಟ್ರಕವಿ ಕುವೆಂಪು, ಬೇಂದ್ರೆ, ಕಾರಂತ, ಏನು ಒಂದರಿಂದ ಒಬ್ಬೊಬ್ರು ಹೇಳ್ತೀರಾ ಎಲ್ಲರನ್ನು. ಇಂಥ ಸೊಗಸುಗಾರ ರಾಜಕಾರಣಿ ಇವತ್ತಿನವ್ರನ್ನ ನೋಡಿದ್ರೆ ಅವರೇ ಮನೆ ಒಳಗೆ ಹೋಗಿ ಆ ಪರಿಸ್ಥಿತಿ ಬಂದಿದೆ. ಇವರೆಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ ಇವತ್ತು ರಾಜಕಾರಣ. ಶಾಸನಸಭೆ ಹಾಳಾಗಿದೆ, ಶಾಸನಸಭೆ ಚರ್ಚೆ ಮೂಲೆ ಗುಂಪಾಗಿದೆ. ಯಾರಿಗೂ ಮಾತಾಡ್ತಕ್ಕಂಥವ್ರಿಗೆ ಮಾತಿನ ಮೇಲೆ ಗೌರವಿಲ್ಲ, ನಿಯಂತ್ರಣ ಇಲ್ಲ, ಕೆಟ್ಟದಾಗ ಮಾತನಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಜಾತಿ ರಾಜಕಾರಣ ಎಂದೂ ಇರಲಿಲ್ಲ. ಬರೀ ಜಾತಿ ಜಾತಿ ಜಾತಿ. ನಮ್ಮ ರಾಜ್ಯ ಭಾಷಾವಾರ ಪ್ರಾಂತ್ಯ, ಈಗ ಇದು ಜಾತಿವಾರ ಪ್ರಾಂತ್ಯ ಆಗ್ತಾಯಿದೆ. ಇದು ಅತ್ಯಂತ ಅಗೌರವ, ಒಳ್ಳೆಯದಲ್ಲ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ, ಇದನ್ನ ನೆನಪು ಮಾಡ್ಕೊಂಡ್ಲೇಬೇಕು. ಅವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ, ಹೌದು. ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ 108 ದಿನಗಳ ಕಾಲ ಅವರು ಊಟ ತಿಂಡಿನೂ ಮಾಡಿರಲಿಲ್ವಂತೆ ಸರ್. ಆ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಈಗ ಏನಾಯಿತು ಅಂತಂದರೆ, ಆ ಸಂದರ್ಭ ಈ ಕಡೆ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ, ಮಧ್ಯ ವರನಟ ರಾಜ್ಕುಮಾರ್, ಆ ಕಡೆ
ಒಬ್ಬ ಕೆಟ್ಟ ವ್ಯಕ್ತಿ ಕಾಡುಗೊಳ್ಳ. ಈ ಮೂರು ಜನರ ಮಧ್ಯದಲ್ಲಿ ತಾರತಮ್ಯ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ರಾಜ್ಯಭಾರವನ್ನು ಮಾಡಿ ರಾಜ್ಯದ ಜನರ ಆಕ್ರೋಶವನ್ನು ಬಹಳ ಬುದ್ಧಿವಂತಿಕೆಯಿಂದ ತಡೆದು ರಾಜ್ಕುಮಾರ್ ಮತ್ತೆ ಮನೆಗೆ ಮರಳಿ ಬರುವಂತ ಮಾಡಿದ್ದು ಎಸ್ ಎಂ ಕೃಷ್ಣ ಒಬ್ಬರೇ. ಎಸ್ ಎಂ ಕೃಷ್ಣ ಇಲ್ಲದೇ ಇದ್ದರೆ ರಾಜ್ಕುಮಾರ್ ಬರೋದಕ್ಕೆ ಆಗ್ತಿರ್ಲಿಲ್ಲ. ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಇವತ್ತು ಅಗಲಿದ್ದಾರೆ. ಅವರ ಅತ್ಯಾಪ್ತರು ಎಸ್ ಎಂ ಕೃಷ್ಣ ಅವರಿಗೆ ಇವರಂದ್ರೆ ಬಹಳಷ್ಟು ಪ್ರೀತಿ. ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವಂದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಬಹಳಷ್ಟು ಪ್ರೀತಿ, ಗೌರವ. ನೀವು ಕಂಡಂತಹ ಎಸ್ ಎಂ ಕೃಷ್ಣ ಅವರ ಒಂದು ವ್ಯಕ್ತಿತ್ವ. ಎಸ್ ಎಂ ಕೃಷ್ಣರವರು ವಿದೇಶದಿಂದ ಬಂದರು. ವಿದೇಶಕ್ಕೆ ವ್ಯಾಸಂಗಕ್ಕಾಗಿ ಹೋಗಿದ್ದರು. ಮದ್ದೂರಿನವರು. ಎಸ್ ಎಂ ಕೃಷ್ಣ ಮಲ್ಲಯ್ಯನವರ ಮಕ್ಕಳು. ಭಾಳ ಆದರ್ಶ, ಎಲ್ಲದರಲ್ಲೂ ಆದರ್ಶ. ಅವರು ಇಡೀ ದೇಶದಲ್ಲೇ ಸೌಂದರ್ಯವಾದಂಥ ರಾಜಕಾರಣಿ, ಗಾಂಭೀರ್ಯವಾದಂಥ ರಾಜಕಾರಣಿ. ವಿರೋಧ ಪಕ್ಷದಲ್ಲಿದ್ದರೂ ಆಡಳಿತ ಪಕ್ಷದವ್ರಿಗೂ ನೋವಾಗಲಿಲ್ಲ, ಆಡಳಿತ ಪಕ್ಷದಲ್ಲಿದ್ದರೂ ವಿರೋಧ ಪಕ್ಷದವ್ರಿಗೆ ನೋವಾಗಲಿಲ್ಲ. ಇಷ್ಟು ಬಾಂಧವ್ಯ. ಅವರು ವಿದೇಶದ ಬಂದ ತಕ್ಷಣ ನಾನು ಗುಬ್ಬಿ ವೀರಣ್ಣನವರ ಸಮಾರಂಭಕ್ಕೆ ಗಾಂಧಿನಗರಕ್ಕೆ ಆಹ್ವಾನ ಮಾಡಿದೆ. ಆ ಸಂದರ್ಭದಲ್ಲಿ ನಾನು, ಎಸ್ ಎಂ ಕೃಷ್ಣ, ಆನಾ ಕೃಷ್ಣರಾವ್ ಮತ್ತು ನಮ್ಮ ಗುಬ್ಬಿ ವೀರಣ್ಣವರು, ಬಶೀರ್ ಅಂತ ಈ ಭಾಗವಹಿಸಿದ ದಿನ ಇದೆಯಲ್ಲ, ಅದು 62ರಲ್ಲಿ. ಅಲ್ಲಿಂದ ಇಲ್ಲಿನವರೆಗೂ ನಮ್ಮ ಅವರ ಒಡನಾಟ ಅಗಾಧವಾಗಿ ಅದು ಒಂದೊಂದು ವರ್ಣನೆ ಮಾಡ್ತಾ ಇದ್ದರೆ ಇನ್ನಂಥ ರಾಜಕಾರಣಿ ಇನ್ನು ಕರ್ನಾಟಕದಲ್ಲಿ ಇಲ್ಲ. ಇವತ್ತಿನ ರಾಜಕಾರಣಕ್ಕೂ ಆ ರಾಜಕಾರಣಕ್ಕೂ ಸಂಬಂಧವೇ ಇಲ್ಲ. ಸರ್, ನೀವು ಹೇಳ್ತಾ ಇದ್ರಿ ಬೆಣ್ಣೆಯಲ್ಲಿ ಕೂದಲು ತೆಗೆಯೋ ಥರ ಮಾತನಾಡ್ತಾ ಇದ್ರು. ಇವಾಗ ಹೇಗಾಗ್ಬಿಟ್ಟಿದೆ ಅಂದರೆ ಆಡಳಿತ ಪಕ್ಷ ವಿರೋಧ ಪಕ್ಷದವರ ವಾಕ್ ಸಮರ ಕೇಳ್ತಾ ಇದ್ರೆ ಏಕವಚನ ಉಪಯೋಗಿಸ್ತಾರೆ. ಒಂದಷ್ಟು ಪದ ಬಳಕೆಗಳಿಂದ ಅಸಮಾಧಾನ ಕೂಡ ಇದೆ ಸಾರ್ವಜನಿಕರಿಗೆ. ಸೊ ಅವರ ಒಂದು ಮಾತುಗಳು ಕೇಳ್ತಾನೆ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಅನ್ನುವಂಥದ್ದು. ಈಗ ಯಾರ ಮಾತಿನ ಬಗ್ಗೆ ನಾವು ಈಗ ಹೇಳೋಣ ಹೇಳಿ? ಎಲ್ಲ ಕೆಟ್ಟು ಕುಲುಗಟ್ಟೋದ ರಾಜಕಾರಣ ಇವು ನಡೀತಾ ಇರೋದು. ಸ್ವಲ್ಪ ವಿಶಾಲವಾಗಿ ಬಿಚ್ಚಿ ಮಾತನಾಡಿದ್ರೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಕಾಯಮ್ಮಾಗಿ ಜೈಲಿರಬೇಕಾದವರು ಈಗಲೂ ಇದ್ದಾರೆ. ಕಾಯಮ್ಮಾಗಿ ನಾವು ಒಂದಿಂದಲೇ ಕಾಯಮ್ಮಾಗಿ ಜೈಲಲ್ಲಿ ಇರಬೇಕಾದವರು ಅವರು ಇವತ್ತು ನಮ್ಮ ರಾಜ್ಯವನ್ನು ಒಂದಲ್ಲ ಒಂದು ರೀತಿಯಲ್ಲಿ ಆಳ್ತಾ ಇದ್ದಾರೆ. ಸುಳ್ಳು, ಮೋಸ, ಇದೊಂಥರ ಇವತ್ತು ನಡೀತಾ ಇರೋ ರಾಜಕಾರಣ ಇದೊಂದು ದರೋಡೆ, ಅನ್ಯಾಯ. ಇಂಥ ರಾಜಕಾರಣ ಮುಂದುವರೆದ್ರೆ, ಇಂಥವರೇ ಅಧಿಕಾರಕ್ಕೆ ಬಂದರೆ ಭಾಳ ಅತ್ಯಂತ ಘೋರ ಈ ರಾಜ್ಯಕ್ಕೆ. ಎಂಥ ರಾಜ್ಯ, ಎಂಥ ಅದ್ಭುತವಾದ ರಾಜ್ಯ. ಏನು ಈ ರಾಜ್ಯಕ್ಕೆ ಏನು ಇತಿಹಾಸ ಇದೆ. ರಾಷ್ಟ್ರಕವಿ ಕುವೆಂಪು, ಬೇಂದ್ರೆ, ಕಾರಂತ, ಏನು ಒಂದರಿಂದ ಒಬ್ಬೊಬ್ರು ಹೇಳ್ತೀರಾ ಎಲ್ಲರನ್ನು. ಇಂಥ ಸೊಗಸುಗಾರ ರಾಜಕಾರಣಿ ಇವತ್ತಿನವ್ರನ್ನ ನೋಡಿದ್ರೆ ಅವರೇ ಮನೆ ಒಳಗೆ ಹೋಗಿ ಆ ಪರಿಸ್ಥಿತಿ ಬಂದಿದೆ. ಇವರೆಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ ಇವತ್ತು ರಾಜಕಾರಣ. ಶಾಸನಸಭೆ ಹಾಳಾಗಿದೆ, ಶಾಸನಸಭೆ ಚರ್ಚೆ ಮೂಲೆ ಗುಂಪಾಗಿದೆ. ಯಾರಿಗೂ ಮಾತಾಡ್ತಕ್ಕಂಥವ್ರಿಗೆ ಮಾತಿನ ಮೇಲೆ ಗೌರವ ಇಲ್ಲ, ನಿಯಂತ್ರಣ ಇಲ್ಲ,
ಕೆಡ್ದಾಗ ಮಾತನಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಜಾತಿ ರಾಜಕಾರಣ ಎಂದೂ ಇರಲಿಲ್ಲ. ಬರೀ ಜಾತಿ ಜಾತಿ ಜಾತಿ. ನಮ್ಮ ರಾಜ್ಯ ಭಾಷಾವಾರ ಪ್ರಾಂತ್ಯ, ಈಗ ಇದು ಜಾತಿವಾರ ಪ್ರಾಂತ್ಯ ಆಗ್ತಾಯಿದೆ. ಇದು ಅತ್ಯಂತ ಅಗೌರವ, ಒಳ್ಳೆಯದಲ್ಲ. ಖಂಡಿತ ಸರ್. ಕೊನೆಯದಾಗಿ ಒಂದು ಪ್ರಶ್ನೆ, ಇದನ್ನ ನೆನಪು ಮಾಡ್ಕೊಂಡ್ಲೇಬೇಕು. ಅವರು ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ, ಹೌದು. ರಾಜ್ಕುಮಾರ್ ಅವರು ಅಪಹರಣ ಆದಂತಹ ಸಂದರ್ಭದಲ್ಲಿ 108 ದಿನಗಳ ಕಾಲ ಅವರು ಊಟ ತಿಂಡಿನೂ ಮಾಡಿರಲಿಲ್ವಂತೆ ಸರ್. ಆ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಈಗ ಏನಾಯಿತು ಅಂತಂದರೆ, ಆ ಸಂದರ್ಭ ಈ ಕಡೆ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ, ಮಧ್ಯ ವರನಟ ರಾಜ್ಕುಮಾರ್, ಆ ಕಡೆ ಒಬ್ಬ ಕೆಟ್ಟ ವ್ಯಕ್ತಿ ಕಾಡುಗೊಳ್ಳ. ಈ 3 ಜನರ ಮಧ್ಯದಲ್ಲಿ ತಾರತಮ್ಯ ಮಾಡಿ ಬಹಳ ಬುದ್ಧಿವಂತಿಕೆಯಿಂದ ರಾಜ್ಯಭಾರವನ್ನು ಮಾಡಿ ರಾಜ್ಯದ ಜನರ ಆಕ್ರೋಶವನ್ನು ಬಹಳ ಬುದ್ಧಿವಂತಿಕೆಯಿಂದ ತಡೆದು ರಾಜ್ಕುಮಾರ್ ಮತ್ತೆ ಮನೆಗೆ ಮರಳಿ ಬರುವಂಥ ಮಾಡಿದ್ದು ಎಸ್.ಎಂ. ಕೃಷ್ಣ ಒಬ್ಬರೇ. ಎಸ್.ಎಂ. ಕೃಷ್ಣ ಇಲ್ಲದೇ ಇದ್ದರೆ ರಾಜ್ಕುಮಾರ್ ಬರೋದಕ್ಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸರ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನೀವು ಕಂಡಂತಹ ಎಸ್.ಎಂ. ಕೃಷ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ರಿ, ಸಂಕ್ಷಿಪ್ತವಾದ ವಿವರಣೆಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಆ ದೇವರು ನಿಮಗೂ ಕೂಡ ದುಃಖ ಭರಿಸುವಂತಹ ಶಕ್ತಿಯನ್ನು ಕೊಡಲಿ, ಬಿಕಾಸ್ ನೀವು ಅತ್ಯಾಪ್ತರಾಗಿರ್ತೀರ ಅವ್ರಿಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.